ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕ ತನಿಖೆಗೆ ಕೋರ್ಟ್ ಆದೇಶ ಕೊಟ್ಟಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದಿಂದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ರಾಯಚೂರಿನಲ್ಲಿ ಶರಣಗೌಡ ಬಯ್ಯಾಪುರ ಹೇಳಿಕೆ ಕೊಟ್ಟಿದ್ದಾರೆ. ರಾಯಚೂರಿನಲ್ಲಿ ಎಂಎಲ್ಸಿ ಶರಣಗೌಡ ಬಯ್ಯಾಪುರ ಹೇಳಿರೋ ಹಾಗೆ ಇದು ಷಡ್ಯಂತ್ರ ಆಗ್ತಾ ಇದೆ. ಕೇಂದ್ರ ಸರ್ಕಾರದಿಂದಲೇ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಪ್ಲಾನ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಿಲುಕಿಸೋದಕ್ಕೆ ಪ್ಲಾನ್ ಮಾಡ್ತಾ ಇರುವಂತಹ ಆಟಗಳಿವು ಅಂತ ಹೇಳಿ ಮಾತಾಡಿದ್ದಾರೆ. ಬನ್ನಿ ಶರಣಗೌಡ ಬಯ್ಯಾಪುರ ಅವರು ಟಿವಿ9 ಜೊತೆಗೆ ಮಾತನಾಡಿ ಕೆಲವೊಂದಿಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ, ನೋಡೋಣ. ಮೂಡಾ ಪ್ರಕರಣದ ಬಗ್ಗೆ ಈಗಾಗಲೇ ಕೋರ್ಟ್ ಆದೇಶ ನೀಡಿದೆ, ಏನು ಹೇಳ್ತೀರಿ ಸರ್ ಈ ಬಗ್ಗೆ? ಮೂಡಾದಲ್ಲಿ ಯಾವುದೇ ಹುರುಳಿಲ್ಲ, BJPಯವರಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ. ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದ ನಾಯಕರು, ಈ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಆದಂಥ 2ನೇ ವ್ಯಕ್ತಿ. ಅವರ 40 ವರ್ಷ ಇತಿಹಾಸದಲ್ಲಿ ಕಪ್ಪು ಚುಕ್ಕೆ ಇರಲಾರ್ದಂಥ ಜೀವನ ಮಾಡಿದಂಥ ಯಾರಾದರೂ ವ್ಯಕ್ತಿ ಇದ್ದರೆ ಅದು ಸಿದ್ದರಾಮಯ್ಯನವರು. ಅವರ ಹೆಸರಿಗೆ ಕಪ್ಪು ಚುಕ್ಕೆ ಮೂಡಿಸಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ BJPಯವರು ಸೆಂಟ್ರಲಿಂದ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಪ್ಲಾನ್ ಮಾಡಿ ಇದನ್ನು ಒಂದು ಹಗರಣವನ್ನು ಮಾಡಿದ್ದಾರೆ. ಅವರೇ ಮಾಡಿದ್ದಾರೆ. ಯಾಕಂದರೆ ಯಾರು BJP ಸರ್ಕಾರ ಇದ್ದಾಗ ಇವತ್ತೇನು ಪ್ಲಾಟ್ ಅಲಾಟ್ಮೆಂಟ್ ಆಯಿತು, ಅವ್ರದ್ದೇ ಸರ್ಕಾರ ಇತ್ತು, ಅವ್ರದ್ದೇ ನಗರಸಭೆ ಇತ್ತು, ಅಲ್ಲಿ ಅಂಥ ಪರಿಸ್ಥಿತಿ ಒಳಗೆ ಇವ್ರದ್ದು ಯಾವುದೇ ಪಾತ್ರ ಇಲ್ಲ. ಅದರಲ್ಲಿ ಇವ್ರಿಗೆ ಕಪ್ಪು ಚುಕ್ಕೆ ಕುಂದಿರಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೈಟ್ ಅಲಾಟ್ಮೆಂಟ್ ಮಾಡ್ಯಾರ, ವಾಪಸ್ ಅದನ್ನೇ ಕೇಸ್ ಮಾಡ್ಯಾರ ಅಷ್ಟೇ ಸರ್. ಇನ್ನೊಂದು BJP